ಹುಡುಗರು ಆ ಬಾಲಿಂಗ್ ತೊಟ್ಟು ಅಷ್ಟು ಬ್ಯಾಟಿಂಗ್ಗೆ ಕಾಸು ಗುರು ಏನಾದ್ರೂ ಕ್ಯಾಚ್ ಬಿಡ್ತಾರ ಗುರು. ಅಲ್ಲಿ ನೋಡ ಬಂದ ತಮ್ಮ ಬೈಲಿ ಏನೋ ಎಲ್ಲಿ ಹೋಗ್ತಿದ್ಯಾ? ಏನೊಂದು ವೋಟ್ ಐಡಿ ಬಂದಿರಲ್ಲ ಗುರು, ಅದಕ್ಕೆ ಇಸ್ಕೊಂಬೋಣ ಅಂತ ಹೋಗ್ತಿದ್ದೆ ಆಫೀಸ್ಗೆ. ಓ ಏನ ವೋಟರ್ ಐಡಿನಾ? ಲೇ ಈ ಅಂಕಲ್ಗಳ ತರ ವೋಟರ್ ಐಡಿ ಎಲೆಕ್ಷನ್ ಅನ್ಕೊಂಡು ಬೂತ್ನ ತಿರ್ಗಾಡ್ತೀಯಾ? ಹಾಗಾದ್ರೆ ನೀವು ಯಾರು ವೋಟ್ ಹಾಕಲ್ಲ ವಯಸ್ಸಲ್ಲಿ? ಗುರು ಬೆಳಗ್ಗೆ ಎದ್ದು ವೋಟ್ ಹಾಕೊಂಡು ಪೋಲಿಂಗ್ ಬೂತ್ ಹುಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಯಾರು ಗುರು ವೋಟ್ ಹಾಕ್ತಾರೆ? ಅದ್ರ ಬದಲು ನೆಮ್ಮದಿಯಾಗಿ ಮಲ್ಕೋಬೋದು. ಮಲ್ಕೊಳ್ಳೋಕ್ಕಿಂತ ಚಿಲ್ಲಾಗಿ ಒಂದು ಲಾಂಗ್ ಡ್ರೈವ್ ಹೋಗಿ ಎಂಜಾಯ್ ಮಾಡಿಕೊಂಡು ಬೇಡ. ಈ ಲೈಫಲ್ಲಿ ಎಂಜಾಯ್ ಮಾಡಿದ್ರೆ ಸ್ಟೂಡೆಂಟ್ ಲೈಫ್ ಇನ್ಯಾವಾಗ ಎಂಜಾಯ್ ಮಾಡ್ತೀಯಾ? ಚೆನ್ನಾಗಿ ಮಾತಾಡ್ತೀರಾ ಕಣ್ರ. ನಮ್ಮ ದೇಶ ಉದ್ಧಾರ ಆಗೋದು ಯಂಗ್ಸ್ಟರ್ಸಿಂದ ಅಂತಾರೆ, ನೀವೆಲ್ಲ ಚೆನ್ನಾಗಿ ಉದ್ಧಾರ ಮಾಡ್ತಿದ್ದೀರಾ. ಇನ್ನೂನು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಅಂತೆ. ಒಬ್ಬ ಸ್ಟಾರ್ ಫಿಲಮ್ ರಿಲೀಸ್ ಆಗಿಬಿಟ್ರೆ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡು ಫಿಲಮ್ ನೋಡ್ತೀರಾ. ರಿಯಾಲಿಟಿ ಶೋ ಬಂದುಬಿಟ್ರೆ ನಿಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ವೋಟ್ ಮಾಡ್ತೀರಲ್ರ. ಇನ್ಸ್ಟಾಗ್ರಾಮು ಎಫ್ ಬಿಲಿ ಏನಾದ್ರು ಪೋಲಿಂಗ್ ಬಂದುಬಿಟ್ರೆ ಯಾರು ಗೆಲ್ತಾರೆ ಅಂತ ಆನ್ಲೈನ್ ಬಂದು ವೋಟ್ ಹಾಕ್ತೀರಾ. ಇನ್ನು ಇದರಲ್ಲಿ ನಿಮ್ಮೊಂದು ವೋಟಿಂದ ಒಬ್ಬ ಒಳ್ಳೆ ಲೀಡರ್ ಸೆಲೆಕ್ಟ್ ಆಗ್ತಾನೆ ಅಂದರೆ ಈ ಥರ ಸೋಂಬೇರಿತನ ಮಾಡ್ಕೊಂಡು ಕೂತಿರ್ತೀರ. ನಮ್ಮ ಯಜಮಾನ್ರು ನೋಡಪ್ಪ 5 ವರ್ಷದಲ್ಲಿ ಎಲೆಕ್ಷನ್ ದಿನ ಟ್ರಿಪ್ಗೆ ಹೋಗ್ಬೇಕಂತೆ, ಮಜಾ ಮಾಡ್ಬೇಕಂತೆ. ರಜಾ ಕೊಡೋದು ಗೌರ್ಮೆಂಟು ಎಲೆಕ್ಷನ್ ದಿನ ಆಚೆ ಬಂದು ವೋಟ್ ಹಾಕ್ಲಿ ಅಂತ, ಟ್ರಿಪ್ ಹೋಗ್ಲಿ ಅಂತಲ್ಲ, ತಿಳ್ಕೊಳ್ಳಿ. ಏನ ಬಿ ಏನ್ರ ಮಾತಾಡ್ತಿದ್ದೀರಾ? ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ವಿ ಕಣ. ನಾನು ಊರಿಗೆ ಹೊರಟೆ ಕಣ. ಏನಕ್ಕೆ? ನಮ್ಮ ತಾತ ಹುಷಾರಿಲ್ವಂತೆ, ಅವರಿಗೂ ಓಟ್ ಹಾಕ್ಸಿ ನಾನು ಓಟ್ ಹಾಕಿ ಬರೋಕ್ಕೋಸ್ಕರ. ಶಬಾಷ್. ಸರಿ ಕಣ್ರ, ನಂಗೆ ಲೇಟ್ ಆಗುತ್ತೆ, ಹೊರಡ್ತೀನಿ. ಸರಿ ಮಗ. ನೋಡಿದ್ರೇನ್ರ, ಹಳ್ಳಿಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಕಮ್ಮಿ ಅಂತಾರೆ, ಆದರೆ ಅವರೇ ಜಾಸ್ತಿ ವೋಟ್ ಮಾಡ್ತಾರೆ. ನಾವು ಸಿಟಿಯವರು ವಿದ್ಯಾವಂತರು ಬೇರೆ. ನಮ್ಗೆ ಎಜುಕೇಷನ್ ಹಾಕೋಬೇಕು, ಒಂದು ವೋಟಿನ ಬೆಲೆ ಗೊತ್ತಿಲ್ಲ ಅಂದರೆ ನೀವೆಲ್ಲ ಸ್ಟೂಡೆಂಟ್ಸ್ಗಳು ನಾಚಿಕೆ ಆಗಬೇಕು. ನೆಕ್ಸ್ಟ್ ಹೇಳಿದ್ಮೇಲೆ ನಂಗೆ ಅವಮಾನ ಆಗ್ತಿದೆ. ನಡೀರಿ ನಾವು ಊಟ ಹೋಗೋಣ. ಎಲ್ಲ ಟ್ರಿಪ್ಪು ಕ್ಯಾನ್ಸಲು, ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ. ನಾವು ಒಂದು ದಿವಸ ನಿದ್ರೆ ಹೋದ್ರೆ ಏನೋ ಆಗಲ್ಲ, ಬಾ ಊಟಕ್ಕೆ. ಮುಂಕು ಮತದಾನ ನಮ್ಮ ಹಕ್ಕು, ನಡೀರಿ ಓಟ್ ಹಾಕೋಣ. ಇದೇ ತಿಂಗಳ ಏಪ್ರಿಲ್ 18 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಎಲ್ಲರೂ ವೋಟ್ ಮಾಡ್ತೀರಲ್ಲ? ಮತದಾನ ತಪ್ಪದೆ ವೋಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.